ನೌಟಂಕಿ ಯಾರು ಅನ್ನಿಸ್ತಾರೆ? ತುಂಬ ನೌಟಂಕಿ ನನಗೆ ಅಭಿಷೇಕ್ ಅಂದರೆ ಪ್ರೀತಿ ಲವ್ ಧನು ಅಂದರೆ ಹಂಗೆ ಅಂದ್ಬಿಟ್ಟು ಅವ್ರನ್ನ ಆಚೆ ಹಾಕೋದೊಂದು ರೂಮಿಂದ ಪ್ರಸಂಗ ಬರುತ್ತೆ. ಅವಾಗ ಎಲ್ಲರಿಗೂ ಯಾರು ಬರ್ತೀರಾ ನಂದು ಪ್ರೀತಿ ಫ್ರೆಂಡ್ ಅಂತ ನನಗದು ತುಂಬ ಡ್ರಾಮಾ ಅನ್ನಿಸ್ತು. ತುಂಬ ಡ್ರಾಮಾ. ಎಷ್ಟು ದಿನ ಇರುತ್ತೆ ನಂಗೆ ಗೊತ್ತಿಲ್ಲ, ಅವರಿಬ್ಬರೇ ಯಾವತ್ತು ಹೊಡೆದಾಡ್ತಾರೋ ಗೊತ್ತಿಲ್ಲ. ಆದರೆ ಓವರ್ ಫ್ರೆಂಡ್ಶಿಪ್ ಅದನ್ನು ನಾನು ಬಿಟ್ಕೊಡಲ್ಲ, ಹಂಗೆ ಹಿಂಗೆ ಅಂತಾರೆ. ಆಮೇಲೆ ಎಲ್ಲದಕ್ಕೂ ಒಂಥರ ಇದು ಮಾಡ್ತಾರೆ. ಅಂದರೆ ಧ್ರುವನೂ ಅಷ್ಟೇ ಓವರ್ ನಾಟಂಕಿನೇ. ಯಾಕಂದರೆ ನನಗೆ ಇಡೀ ಕಂಪ್ಯೂಟರೇ ಗೊತ್ತು ಅಂತಾರೆ, ಅಂದರೆ ಇಡೀ ಗೂಗಲೇ ನಾನು ಅಂತಾರೆ. ಆದರೆ ಅವರೇ ಸರಿ ಇಲ್ಲ ಸರ್. ಈಗ ನೀವು ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋದಾದರೆ ಯಾರ ಜೊತೆ ಕಂಟಿನ್ಯೂ ಮಾಡ್ತೀರಾ? ಬಿಕಾಸ್ ಆಚೆ ಬರುವಾಗ ನೀವು ಯಾರ ಮುಖನೂ ನೋಡಲೇ ಇಲ್ಲ ಬೇಜಾರಾಗಿ. ಸೊ ಯಾರ ಜೊತೆ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀರಾ? ಅದೇ ಚಂದ್ರಪ್ರಭಾ, ಗಿಲ್ಲಿ, ಸ್ಪಂದನ, ಆಮೇಲೆ ಅಲ್ಲ ನನಗಿಷ್ಟ ಆಗಿರೋದು ಮನೆಯಲ್ಲಿ, ನನಗೆ ಯಾರೂ ಅವ್ರು ಏನೂ ಇದಿಲ್ಲ. ಆಮೇಲೆ ಕಾಕ್ರೋಚು. ಅದು ಬಿಟ್ಟು ಅಶ್ವಿನಿ ಗೌಡ ಅವ್ರು ಮರ್ಯಾದೆ ಕೊಟ್ಟಿದ್ದಾರೆ ಅಂತ, ಆದರೆ ಅದು ಒರಿಜಿನಲ್ ಡೂಪ್ಲಿಕೇಟಾಗಿ ಗೊತ್ತಿಲ್ಲ. ಆದರೆ ಇನ್ನೊಂದು ಅಶ್ವಿನಿ ಅಂತೂ ಆಗೋದೇ ಇಲ್ಲ. ಹಿಂಗೆ ಮಾತಾಡ್ಸೋಕೆ ಹೋದರೆ ಒಂಥರ ಜಗಳಕ್ಕೆ ಬರ್ತಾರೆ ಅವರು. ನನಗೆ ಅದರಿಂದ ಅವರು ಕಚ ಅನ್ನಿಸ್ತು. ಆಮೇಲೆ ಜಾನ್ವಿ ಅವರು ನನ್ನ ಹತ್ರ ಚೆನ್ನಾಗಿದ್ದಾರೆ, ಆದರೆ ಬೇರೆಯವ್ರ ಹತ್ರ ಜಾಸ್ತಿ ಮಾತಾಡ್ತಾಯಿದ್ರು. ಅದು ಬಿಟ್ಟು ಮಲ್ಲಮ್ಮ, ಆಮೇಲೆ ರಕ್ಷಿತಾ, ಆಮೇಲೆ ಕಾವ್ಯ ಬಂದು ಫಸ್ಟ್ ಯಾಕೋ ನನ್ನ ವಿಲನ್ ಥರ ನೋಡ್ತಿದ್ರು. ಲಾಸ್ಟಲ್ಲಿ ವ್ಯಾಲ್ಯೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ವೀಕಲ್ಲಿ. ಅದು ಬಿಟ್ಟು ಇನ್ಯಾರಿದ್ದಾರೆ ಸರ್? ಈಗ ಫಿನಾಲೆ ಬರುತ್ತೆ ಮಿಡ್ ವೀಕ್ ಅಂದರೆ ಧನು, ಅಭಿಷೇಕ್, ಧ್ರುವ, ಇವರೆಲ್ಲ ಡಬಲ್ ಗೇಮ್ ಅಂತ ಅನ್ನಿಸ್ತು. ಅಂದರೆ ಮುಂದೆ ಒಂದು ಹಿಂದೆ ಒಂದು ಅಂತ ಅನ್ನಿಸ್ತು ಸರ್. ಈಗ ವೀಕೆಂಡಲ್ಲಿ ಮಿಡ್ ವೀಕ್ ಫಿನಾಲೆ ಇದೆ. ಸೊ ಯಾರೆಲ್ಲ ಎಲಿಮಿನೇಟ್ ಆಗ್ಬೋದು, ಯಾರು ಉಳ್ಕೋಬೋದು ಅಂತ ನಿಮ್ಗೆ ಅನ್ಸುತ್ತೆ ಅಷ್ಟು ಜನರಲ್ಲಿ? ಮಂಜು ಭಾಷಿಣಿ ಹೋಗಬಹುದು. ಅದು ಬಿಟ್ಟರೆ ಇವರು ಅಶ್ವಿನಿ, ಇನ್ನೊಬ್ಬರು ಗೌಡ ಅಲ್ಲ ಅಶ್ವಿನಿ, ಆಮೇಲೆ ಅಭಿಷೇಕ್, ಇಷ್ಟು ಹೋಗ್ಬೋದು ಅಂತ ಅನಿಸುತ್ತೆ.